ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹಾಂ ಎಲ್ಲಿದ್ದೀರಿ? ಬೇಗ ಬನ್ನಿರಿ, ಕಾಯ್ತಾ ಇದ್ದಾರೆ ಇಲ್ಲೇ. ಶಾಸ್ತ್ರಿಗಳು ಬಂದ್ಬಿಡ್ತಾರೆ. ಹಾಂ ಸರಿ ಸರಿ, ಬೇಗ ಬನ್ನಿ. ಎಲ್ಲ ನಾನು ಒಬ್ಬನೇ ಮಾಡಿ ಸಾಯ್ಬೇಕಿಲ್ಲಿ. ಏ ವೀಣಾ, ಏನೇ ಹಿಂಗೆ ಕೂತಿದ್ಯಾ? ಎಲ್ಲ ಕೆಲಸ ನಾನು ಒಬ್ಬನೇ ಮಾಡಿ ಸಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ನಾಳೆನೇ ಪಡೆ ಆಗುತ್ತೆ ಅನ್ನೋ ಥರ ಕೂತಿದ್ಯಲ್ಲ. ಎದ್ದೋಗಿ ರೆಡಿ ಆಗಬಾರ್ದಾ? ಹೋಗಿ ರೆಡಿ ಆಗೋ, ಗೆಸ್ಟ್ಗಳೆಲ್ಲ ಬರೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ಕೋತಿದ್ದೀರಾ ಅಂದಮೇಲೆ ನೀವು ಓಡಾಡ್ಕೋಬೇಕು. ನಮ್ಮ ಖುಷಿಗೋಸ್ಕರ ಮಾಡಿದಿದ್ರೆ ನಾನು ಓಡಾಡ್ತಿದ್ದೆ. ಏಯ್, ಏನ ಮಾತಾಡ್ತಿದ್ಯಾ? ಖುಷಿಯಾಗಿರೋದು ಬಿಟ್ಟು ಮುಖ ಓದಿಸ್ಕೊಂಡು ಕೂತಿದ್ಯಲ್ಲ. ಹೋಗಿ ರೆಡಿ ಆಗೋ. ವೀಣಾ, ನಾನು ನಿನಗೆ ನೆನ್ನೆನೇ ಹೇಳಿದೆ ತಾನೇ, ಹಾಗೆಲ್ಲ ಹಠ ಮಾಡಬಾರ್ದು. ನಡಿ, ರೆಡಿಯಾಗು. ಹಠ ಅಲ್ಲಮ್ಮ, ಇದು ದುಃಖ. ಇದು ನನ್ನ ದುಃಖ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನು ಹೇಳು. ಅಪ್ಪ ಅಮ್ಮ ಎಲ್ಲಿದ್ದಾರೆ ಅನ್ನೋ ಯೋಚನೆ ಇವರಿಗಿಲ್ಲ. ಮನೆ ಮಕ್ಕಳನ್ನ ಕರೆದಿಲ್ಲ. ಇವ್ರು ಓಡಾಡ್ಬಿಡ್ತಾರೆ ಅಂತ ನಾನು ಅವ್ರಂಗೆ ಓಡಾಡಕ್ಕಾಗತ್ತೇನಮ್ಮ? ನೋಡೆ, ಈಗ ನೀನು ಹೋಗಿ ರೆಡಿಯಾಗಿ ಬಂದರೆ ಸರಿ, ಇಲ್ಲ ಅಂದ್ರೆ ಈಗಲೇ ಗೃಹ ಪ್ರವೇಶನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಅಯ್ಯೋ ಅಳಿಯಂದ್ರೆ, ಹಾಗೆಲ್ಲ ಅಪಶಕನದ ಮಾತಾಡಬೇಡಿ. ಶುಭ ಕಾರ್ಯ ನಡೀತಾ ಇದೆ. ಮತ್ತೆ ಇನ್ನೇನತ್ತೆ? ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಇವಳಿಗೆ ಅರ್ಥ ಆಗ್ತಿಲ್ಲ. ರೆಡಿ ಆಗ್ಬೇಕು ತಾನೆ? ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ಇವಳಿಗೋಸ್ಕರ ತಾನೆ? ಅರ್ಥ ಮಾಡ್ಕೋಬೇಕು ತಾನೆ? ವೀಣಾ, ನನ್ನ ಮಾತು ಕೇಳೆ, ಎದ್ದು ಹೋಗಿ ರೆಡಿಯಾಗೆ. ಇಲ್ಲಮ್ಮ, ನನ್ನಿಂದ ಆಗಲ್ಲ. ಸರಿ ಬಿಡು, ಹಾಗಾದ್ರೆ ನಾನು ಗೃಹ ಪ್ರವೇಶನ ಕ್ಯಾನ್ಸಲ್ ಮಾಡಿ ಎಲ್ಲಾದ್ರೂ ಹೊರಟೋಗ್ತೀನಿ. ಬರೋರಿಗೆಲ್ಲ ನೀನೇ ಉತ್ತರ ಕೊಡು. ಈ ರೀತಿ ಹೆದರ್ಸಿ ನಿಮ್ಮ ಕೆಲಸನೆಲ್ಲ ನೀವು ಮಾಡಿಸ್ಕೊಂಡ್ಬಿಡಿ. ನಮ್ಮ ಹೊಟ್ಟೆ ಸಂಕಟ ನಿಮ್ಗೆ ಯಾವಾಗ್ರೆ ಅರ್ಥ ಆಗತ್ತೆ? ಎಲ್ಲ ನನ್ನ ಹಣೆ ಬರ. ಅಯ್ಯೋ, ಮಾತು ಸಾಕು ವೀಣಾ. ಈಗ ಎದ್ದು ಹೋಗಿ ರೆಡಿ ಆಗ್ತೀಯೋ ಇಲ್ವೋ? ನೀವಿಬ್ರು ಹೀಗೆ ಆಡ್ತಾ ಇದ್ರೆ ನಾನೇ ಎಲ್ಲಾದ್ರೂ ಹೊಟ್ಟೋಗ್ತೀನಿ ಅಷ್ಟೇ. ಅಮ್ಮ, ನೀನೇನಮ್ಮ ಇವ್ರ ಥರನೇ ಆಡ್ತಿದ್ಯಾ? ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ನೀನು? ಇನ್ನೇನೆ ಮತ್ತೆ, ಸಂತೋಷವಾಗಿರೋ ಸಮಯದಲ್ಲಿ ನೀವಿಬ್ರು ಹೀಗೆ ಕಿತ್ತಾಡ್ತಾ ಇದ್ರೆ ಇದನ್ನ ಮನೆ ಅಂತಾರ ಯಾರಾದ್ರೂ? ಇನ್ನೇನು ಜನ ಬರೋಕ್ಕೆ ಶುರು ಮಾಡ್ತಾರೆ. ಪೂಜೆಗೆಲ್ಲ ರೆಡಿಯಾಗಿದೆ. ಬಂದವ್ರನ್ನ ಮಾತಾಡಿಸ್ಬೇಕು. ಎಷ್ಟು ಕೆಲಸ ಇದೆ. ಎಲ್ಲ ಬಿಟ್ಟು ನೀ ಹೀಗೆ ಆಡಿದ್ರೆ ಇನ್ನೇನು ಮಾಡಲಿ ಹೇಳು? ಅಮ್ಮ, ಅತ್ತೆ ಮಾವನು ಮೋಸ ಮಾಡ್ತಿದ್ದೀವಿ ಅಂತ ನಿನಗೂ ಅನಿಸ್ತಿಲ್ವೇನಮ್ಮ? ಅತ್ತೆ ಮಾವ ಇದ್ದಿದ್ರೆ ಇವ್ರ ಗೌರವ ಪ್ರತಿಷ್ಠೆ ಯಾವ ರೀತಿ ಇರ್ತಿತ್ತು? ಅದು ಯಾಕೆ ಇವ್ರಿಗೆ ಅರ್ಥ ಆಗ್ತಿಲ್ಲ? ನೋಡೆ, ನನಗೇನು ಅರ್ಥ ಆಗಿದೆಯೋ ಅದನ್ನೇ ಮಾಡ್ತಿದ್ದೀನಿ. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ. ರೆಡಿಯಾಗಿ ಬಂದಿಲ್ಲ ಅಂದರೆ ನಿನಗೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ. ಅದನ್ನೇ ಮಾಡ್ತೀನಿ. ಏಯ್ ರೆಡಿಯಾ, ಬರ. ವೀಣಾ, ಹಠ ಮಾಡಬೇಡ್ವೆ, ರೆಡಿಯಾಗು. ಪೂಜೆ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತಲ್ಲ ಅಲ್ವಾ? ಇದೆಲ್ಲ ಮುಗೀಲಿ, ಆಮೇಲೆ ನಿಮ್ಮ ಅತ್ತೆ ಮಾವ ಎಲ್ಲಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಾ. ಈ ಮನೇಲೇ ಇಟ್ಕೋ. ನಿನಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಆದರೆ ಈಗ ಹೀಗೆ ಆಡೋದು ಸರಿ ಇಲ್ಲ. ಎಲ್ಲ ಬರೋ ಹೊತ್ತಾಯ್ತು. ನಡಿ, ಹೋಗು ನಡಿ. ಲಕ್ಷ್ಮಿ,
ಲಕ್ಷ್ಮಿ 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 ಬಂದೆ. ಲಕ್ಷ್ಮಿ ಬೆಳಗ್ಗೆ ಎದ್ದ ತಕ್ಷಣ ನಿನ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ನಂಗೆ ಗಾಬರಿ ಆಗೋಗ್ಬಿಡುತ್ತೆ ನೋಡು. ಎಲ್ಲ ಹೋಗಿದ್ದೆ? ನಿಮ್ಮನ್ನು ಬಿಟ್ಟು ನಾನು ಎಲ್ರಿಗೂ ಹೋಗ್ಲಿ? ಜ್ವರ ಹೇಗಿದೆ? ನಿನ್ನೆ ಮಾತ್ರೆ ಕೊಟ್ಟಿಯಲ್ಲ, ಅದಕ್ಕೆ ಜ್ವರ ಭಯ ಪಟ್ಕೊಂಡು ಎಲ್ಲೋ ಓಡೋಗ್ಬಿಟ್ಟಿದೆ. ಸರಿ, ತಿಂಡಿ ತಿಂದ್ಬಿಟ್ಟು ಇನ್ನೊಂದು ಮಾತ್ರೆ ತಗೊಳ್ಳಿ, ಪೂರ್ತಿ ಜ್ವರ ಬಿಡುತ್ತೆ. ನೀನ್ ತಿಂದ್ಯಾ? ನಂದಾಯ್ತು. ನೋಡಿ, ನಾನೊಂಚೂರು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ. ಲಕ್ಷ್ಮಿ, ನನಗೂ ಒಂದು ಸ್ವಲ್ಪ ಆರಾಮ ಅನ್ನಿಸ್ತಿದೆ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಪಾಪ ಅವ್ರ ಮೇಲೆ ನನ್ನ ನಂಬಿಕೆ ಇಟ್ಟು ಕೆಲಸ ಮಾಡದೇ ಇದ್ರೂ ಅಡ್ವಾನ್ಸ್ ಅಂತ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಹೋಗದೇ ಇದ್ರೆ ಚೆನ್ನಾಗಿರುತ್ತಾ? ನೀವೇನು ಹೋಗೋದು ಬೇಡ, ಅವ್ರಿಗೆ ಫೋನ್ ಮಾಡಿ ಈ ಥರ ಇದೆ ಪರಿಸ್ಥಿತಿ ಅಂತ ಹೇಳಿ, ಅವರು ಅರ್ಥ ಮಾಡ್ಕೊಳ್ತಾರೆ. ಲಕ್ಷ್ಮಿ, ನಾನು ಹೇಳಿದನ್ನು ಕೇಳ್ತಿರೋ ಇಲ್ವೋ? ಸರಿನಮ್ಮ, ಆಯ್ತು. ಸರಿ ನೋಡಿ, ಸುಮ್ಮನೆ ಮಲ್ಕೊಂಡಿರಿ, ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ನಾನೊಂಚೂರು ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ. ಸ್ವಲ್ಪ ಕೆಲಸ ಜಾಸ್ತಿ ಇದೆ, ನಾನು ಬರೋದು ತಡ ಆಗ್ಬೋದು. ಹೌದಾ? ಸರಿ, ಹುಷಾರು. ನೀವು ಅಷ್ಟೇ. ಇದೇನಿದು? ಮನೆಗೆ ಬೀಗ ಹಾಕಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲಿಗೆ ಹೋದ್ರು? ಅತ್ತಿಗೆನಾದ್ರೂ ಮನೇಲಿ ಇರ್ತಿದ್ರು, ಅವರು ಕಾಣಿಸ್ತಿಲ್ವಲ್ಲ. ಓ ಭಾವನಾ, ಚೆನ್ನಾಗಿದ್ಯಾ? ಹಾ ಆಂಟಿ, ಚೆನ್ನಾಗಿದ್ದೀನಿ. ಆಂಟಿ, ಅದು ಮನೆ ಹತ್ರ ಹೋಗಿದ್ದೆ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಯಾರು ಕಾಣಿಸ್ಲಿಲ್ಲ. ನಿಮ್ಗೇನಾದ್ರೂ ಹೇಳಿ ಹೋಗಿದ್ರಾ? ನಿಮ್ ಸಂತೋಣನ್ ಮನೆ ಇವತ್ತು ಗ್ರೂಪ್ ವೇಷ ಅಲ್ವಾ, ಎಲ್ಲರೂ ಅಲ್ಲೋಗಿದ್ದಾರೆ. ನಮ್ ಅಣ್ಣನ ಮನೆ ಗೃಹ ಪ್ರವೇಶನ? ಓ ನೋಡಮ್ಮ, ಕಾರ್ಡ್ ಕೊಟ್ಟಿದ್ದಾರೆ. ಯಾಕಮ್ಮ, ನಿನ್ಗೆ ಹೇಳಿಲ್ವಾ? ಹಾ ಹೇಳಿದ್ರು ಆಂಟಿ, ನಾನೇ ಮರ್ತ್ಬಿಟ್ಟೆ. ಆಂಟಿ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಕಾರ್ಡ್ ನಾನು ಇಟ್ಕೋಬಹುದಾ? ಇಟ್ಕೊಳಮ್ಮ, ಬಾಮ ಹೋಗೋಣ. ಇಲ್ಲ ಆಂಟಿ, ಪರವಾಗಿಲ್ಲ, ನೀವು ಹೊರಡಿ, ನಾನು ಬಂದ್ಬಿಡ್ತೀನಿ. ಸರಿ ಅಮ್ಮ. ಸಂತು ಅಣ್ಣನ ಮನೆ ಗೃಹ ಪ್ರವೇಶನ? ನನಗೆ ಈ ವಿಷಯ ಹೇಳಲೇ ಇಲ್ವಲ್ಲ. ಅಪ್ಪ ಅಮ್ಮನಾದ್ರೂ ನನ್ನ ಹತ್ರ ಹೇಳ್ಕೋಬಹುದಾಗಿತ್ತಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ